ಆ ಹುತ್ತ ದೊಡ್ಡದಾಗಿ ಹಾವುಗಳು ಸಂಖ್ಯೆ ಜಾಸ್ತಿ ಆದರೆ ಈಗ ಕಟ್ಟಡ ಹಾವುಗಳ ಒಂದು ಕಚೇರಿ ಮಾಡಬೇಕಾಗ್ತದೆ. ಇದು ಉಡುಪಿ ನಗರದ ಬನ್ನಂಜಿಯಲ್ಲಿರುವ ಹಳೆಯ ಜಿಲ್ಲಾಧಿಕಾರಿ ಕಚೇರಿ. ಒಂದೊಮ್ಮೆ ಜಿಲ್ಲೆಯ ಆಡಳಿತ ಕೇಂದ್ರವಾಗಿದ್ದ ಈ ಕಟ್ಟಡ ಇಂದು ಶಿಥಿಲಾವಸ್ಥೆ ತಲುಪಿದ್ದು ಸರ್ಕಾರದ ನಿರ್ಲಕ್ಷ್ಯದ ಸಂಕೇತವಾಗಿ ನಿಂತಿದೆ. ಜಿಲ್ಲಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ ಸೇರಿದಂತೆ ಹಲವು ಸರ್ಕಾರಿ ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದ ಈ ಕಟ್ಟಡ ಹಲವು ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಹಾಳಾಗಿದೆ. ಗೇಟ್ಗಳು ಮುರಿದಿವೆ, ಬಾಗಿಲು ಕಿಟಕಿಗಳು ನಾಶವಾಗಿವೆ, ಗೋಡೆಗಳು ಬಿರುಕು ಬಿಟ್ಟಿವೆ. ಸರ್ಕಾರದ ಕೋಟ್ಯಾಂತರ ಮೌಲ್ಯದ ಆಸ್ತಿ ಹೀಗೆ ಪಾಳು ಬೀಳುತ್ತಿರುವುದಕ್ಕೆ ಸ್ಥಳೀಯರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಟ್ಟಡವನ್ನು ದುರಸ್ತಿ ಮಾಡಬೇಕು. ದುರಸ್ತಿ ಸಾಧ್ಯವಾಗದಿದ್ದರೆ ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ಅದೇ ಜಾಗದಲ್ಲಿ ಆಧುನಿಕ ಸರ್ಕಾರಿ ಕಟ್ಟಡ ನಿರ್ಮಿಸಿ ಸಾರ್ವಜನಿಕರ ಸೇವೆಗೆ ಬಳಸಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ. ಬಹಳಷ್ಟು ವರ್ಷದ ಹಿಂದೆ ಬನ್ನಂಜೆಯಲ್ಲಿ ಜಿಲ್ಲಾಧಿಕಾರಿ ಅವರ ಕಚೇರಿ ಇತ್ತು. ಜಿಲ್ಲಾಧಿಕಾರಿ ಕಚೇರಿ ಅದರ ನಂತರ ಅಲ್ಲಿ ಸರ್ಕಿಟ್ ಹೌಸ್ ಇದೆ. ಬಹಳಷ್ಟು ಕಚೇರಿಗಳು ಬೇಕಾದಂಥ ಕಚೇರಿಗಳು ಬಹಳಷ್ಟು ಅಲ್ಲಿ ಇದ್ದಿವೆ. ಇವಾಗ ಅದು ಏನು ಭಾಳ ವರ್ಷದಿಂದ ಏನಾಯಿತು ಅಂತ ಹೇಳಿದರೆ ಅಲ್ಲಿಯ ಹೊಸತು ಕಟ್ಟಡ ಮಾಡಬೇಕನ್ನೋ ಉದ್ದೇಶದಿಂದ ಅದೇ ಜಾಗದಲ್ಲಿ ಅದರ ಹತ್ತಿರನೇ ತಾಲೂಕು ಕಚೇರಿಯನ್ನು ಮಾಡಿದ್ರು. ಈ ಹಿಂದೆ ತಾಲೂಕು ಆಫೀಸ್ ಅಲ್ಲಿತ್ತು, ಎಲ್ಲಿ ಕೋರ್ಟ್ನ ಪಕ್ಕ ಇತ್ತು. ಅದು ಏನೋ ಡೆಮೊಲಿಷ್ ಮಾಡಿದ್ದಾರೆ, ಅದಕ್ಕೂ ಕೂಡ ಅಪ್ಪ ಅಮ್ಮ ಇಲ್ಲ. ಈಗ ಕೂಡ ಇದನ್ನು ಕೂಡ ಇಲ್ಲಿ ಮಾಡಿ ಅದು ಕೂಡ ಇವಾಗ ಏನಾಗಿದೆ ಅಂತ ಹೇಳಿದರೆ ಈ ಹಿಂದೆ ಇದ್ದ ತಾಲೂಕು ಕಚೇರಿ ಜಿಲ್ಲಾಧಿಕಾರಿ ಅವರ ಕಚೇರಿ ಏನಿದೆ ಅಲ್ಲಿ ಇವಾಗ ಅದು ಕಟ್ಟಡ ಅಂತ ಹೇಳಿದರೆ ಬಹಳಷ್ಟು ಒಂದು ಗಟ್ಟಿಮುಟ್ಟಾದ ಕಟ್ಟಡ. ಇವಾಗ ಆ ಕಟ್ಟಡವನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಅಂಥ ಅದು ಗೋಡೆ, ಅದರದ ಒಂದು ಅಚ್ಚುಕಟ್ಟು ಅದೆಲ್ಲ ನೋಡುವಾಗ ಬಹಳ ಒಂದು ಚಿತ್ರ ಕಾಣ್ತದೆ. ಇವಾಗ ಅದನ್ನು ಖಾಲಿ ಬಿಟ್ಟು ಆ ಕಚೇರಿಯ ಎದುರುಗಡೆ ಏನಾಗಿದೆ ಅಂತ ಹೇಳಿದರೆ ಹುತ್ತ ಬೆಳೆದಿದೆ. ಆ ಹುತ್ತ ದೊಡ್ಡದಾಗಿ ಹಾವುಗಳು ಸಂಖ್ಯೆ ಜಾಸ್ತಿ ಆದರೆ ಈಗ ಕಟ್ಟಡ ಹಾವುಗಳ ಒಂದು ಕಚೇರಿ ಮಾಡಬೇಕಾಗ್ತದೆ, ವಿಷಜಂತುಗಳ ಕಚೇರಿ. ಯಾಕಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಜನರು ಆಚೆ ಬದಿಗೆ ಸಾರ್ವಜನಿಕರು ಬರ್ತಾರೆ, ಅವರಿಗೇನಾದರೂ ತೊಂದರೆ ಆಗುವ ಸಾಧ್ಯತೆ ಇದೆ. ಇದು ಸರ್ಕಾರ ಗಮನ ಹರಿಸಬೇಕು, ಅದು ಇಲ್ಲಾದೀಗ ಗಮನ ಹರಿಸಬೇಕು. ಅದೂ ಅಲ್ಲದೆ ಈಗ ನಿರಾಶ್ರಿತರ ವಸತಿ ಗೃಹ ಇಲ್ಲ. ನಾವು ಅದನ್ನು ಭಾಳ ವರ್ಷ ಹಿಂದೆ ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಏನು ನಿರಾಶ್ರಿತರ ವಸತಿ ಗೃಹ ಬೇಕು. ಯಾಕಂತ ಹೇಳಿದರೆ ಬಹಳಷ್ಟು ಇಲ್ಲಿ ನಿರಾಶ್ರಿತರು ಬರ್ತಾರೆ, ಅಪ್ಪ ಅಮ್ಮ ಇಲ್ಲದವರು ಬರ್ತಾರೆ, 18 ವರ್ಷದ ಮೇಲ್ಪಟ್ಟ 90 ವರ್ಷದ ಮೇಲ್ಪಟ್ಟವರು ಇಲ್ಲಿ ರಸ್ತೆಯಲ್ಲಿ ಬಿದ್ದವರು ಇರ್ತಾರೆ. ಅದನ್ನು ನಾವು ಸರ್ಕಾರಿ ಆಸ್ಪತ್ರೆ ಹಾಕ್ತೇವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲೇ ಅದು ಕಾಲ ಕಳೆದು ಸಾವನ್ನಪ್ಪಿಸುವಂಥ ಸಂದರ್ಭಗಳು ಬಂದಿದೆ. ಈಗಾಗಲೇ 15 ವರ್ಷದ 550ರಷ್ಟು ಅನಾಥ ಶವವನ್ನು ನಾವು ಹೂತಂಥ ಸಂಖ್ಯೆ ಇದೆ. ಯಾಕಂತ ಹೇಳಿದರೆ ನಿರಾಶ್ರಿತರ ವಸತಿ ಗೃಹ ಇಲ್ಲದೆ ಈ ರೀತಿ ಆಗಿರ್ಬೋದು. ಅದಕ್ಕೆ ಇದು ಸೂಕ್ತ ಜಾಗ. ಅದೂ ಇಲ್ಲದೆ ಅದನ್ನು ಸಂಪೂರ್ಣ ಈಗ ಬಿಟ್ಟರೆ 1 ವರ್ಷದ ಒಳಗೆ ಅದನ್ನು ನಾವು ಏನು ವಿಷಜಂತುಗಳ ಕೊಠಡಿಯನ್ನು ಮಾಡಬೇಕಂತ ನಾನು ಹೇಳಬಯಸ್ತೇನೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು, ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ನಿರಾಶ್ರಿತರ ಪುನರ್ವಸತಿ ಕೇಂದ್ರ ಮಾಡಲೇಬೇಕು ಎಂಬ ಒಂದು ಆಶಯವನ್ನು ನಾನು ಇಟ್ಟುಕೊಂಡಿದ್ದೇನೆ. ಒಂದೊಮ್ಮೆ ಜಿಲ್ಲೆಯ ಆಡಳಿತದ ಹೆಮ್ಮೆಯಾಗಿದ್ದ ಈ ಕಟ್ಟಡಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವಾಗ ಮರುಜೀವ ನೀಡಲಿದೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡಿದೆ.